ಸೊ ಇದು ಈ ರೂಲ್ ಏನು ಹೇಳುತ್ತೆ, ಲಾಂಗ್ ವೊವೆಲ್ ರೂಲ್, ಶಾರ್ಟ್ ಆ್ಯಂಡ್ ಲಾಂಗ್ ವೊವೆಲ್ ಸಿಲೆಬಲ್ ರೂಲ್ ನಂಬರ್ 6 ಇದು. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳ ಮೇಲೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅಂಡ್ ಲರ್ನ್ ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದ್ರೆ ಬಹಳ ಮುಖ್ಯ ವಿಡಿಯೋ ಇದು. ಹಾಗೆ ಈ ವಿಡಿಯೋ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು. ಹಾಗೆ ದಯವಿಟ್ಟು ಇದನ್ನ ಎಲ್ಲರಿಗೂ ಶೇರ್ ಮಾಡಿ. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ಸೊ ನಿಮ್ಮ ಡೌಟ್ ಏನಿದೆ, ಒಂದು ಉಚ್ಚಾರಣೆ ಎರಡು ಉಚ್ಚಾರಣೆ ಅದು ಅರ್ಥ ಆಗಿಲ್ಲ ಅಂದರೆ ನಾವು ಒತ್ತಿ ಹೇಳಬೇಕಂತ ಕೇಳ್ತಾ ಇದ್ದೀರಲ್ವಾ? ಹಾಂ, ಒತ್ತಿ ನೋಡಿ. ಇಂಗ್ಲೀಷಲ್ಲಿ ಒತ್ತೋದು ಸ್ಟಾರ್ಟಿಂಗಲ್ಲಿ ಒತ್ತಬೇಕಾಗುತ್ತೆ, ಇಲ್ಲ ಕೆಲವು ಮಧ್ಯದಲ್ಲಿ ಒತ್ತಬೇಕು. ಸಿಂಗಲ್ ಕಾನ್ಸನೆಂಟ್ ನಾನು ಹೇಳಿದ್ನಲ್ಲ, ಡಬಲ್ ಒತ್ತಲಿಕ್ಕೆ ಇಂಗ್ಲೀಷಲ್ಲಿ ಎರಡು ಅಕ್ಷರ ಎರಡು ಒಂದೇ ಥರದ್ದು ಇರಲೇಬೇಕಂತಿಲ್ಲ. ಇಂಗ್ಲೀಷಲ್ಲಿ ಸ್ಟ್ರೆಸ್ ಮಾಡಲಿಕ್ಕೆ ಇಂಗ್ಲೀಷಲ್ಲಿ ನಾವು ಕನ್ನಡದಲ್ಲಿ ಒತ್ತಕ್ಷರ ಅಂತ ಯಾವುದನ್ನು ಹೇಳ್ತೀವಿ? ಈಗ ನಾವೇನು ಮಾಡ್ತಾ ಇದ್ದೀವಿ, ಇಂಗ್ಲೀಷ್ ಸ್ಪೆಲ್ಲಿಂಗ್ ರೂಲ್ಸಲ್ಲಿ ರೂಲ್ ನಂಬರ್ 6 ಇದರಲ್ಲಿ ಡಬಲ್ ಕಾನ್ಸನೆಂಟ್ ಬರ್ತಾ ಇದೆ ಅಲ್ವಾ? ಡಬಲ್ ಕಾನ್ಸನೆಂಟ್ ಬರ್ತಾ ಇದೆ. ಒಂದೇ ಥರದ್ದು ಡಬಲ್ ಕಾನ್ಸನೆಂಟ್ ಅಲ್ಲ, ಸಾರಿ, ಒಂದೇ ಕಾನ್ಸನೆಂಟು ರಿಪೀಟ್ ಆಗ್ತಾ ಇದೆ, ವಿಚ್ ಇಸ್ ಡಬಲ್ ಕಾನ್ಸನೆಂಟ್ ಅಂತಲೇ ಹೇಳ್ಬೋದು. ಅಂದರೆ ಸೇಮ್ ಕಾನ್ಸನೆಂಟ್ ಡಬಲ್ ಆಗಿರುತ್ತೆ. ಇಂಗ್ಲೀಷಲ್ಲಿ ಒತ್ತಕ್ಷರ ಅಂತ ಹೇಳಿದಾಗ ಕನ್ನಡದಲ್ಲಿ ಸಜಾತಿ ಒತ್ತಕ್ಷರ ಮತ್ತು ವಿಜಾತಿ ಒತ್ತಕ್ಷರ ಅಂತ ಇದೆ. ಸಜಾತಿ ಅಂದರೆ ಉದಾಹರಣೆಗೆ ನೋಡಿ, ಕ, ಇದಕ್ಕೆ ಒತ್ತಕ್ಷರ ಇದು ಕ, ನ, ನ, ಪ, ಇವೆಲ್ಲ ಸಜಾತಿ ಒತ್ತಕ್ಷರಗಳು, ಅಂದರೆ ಅದೇ ಅಕ್ಷರದ ಒತ್ತಕ್ಷರಗಳು. ಇನ್ನು ವಿಜಾತಿ ಒತ್ತಕ್ಷರ ಅಂದರೆ ಏನು? ವಿಜಾತಿ ಒತ್ತಕ್ಷರಗಳು ಅಂದರೆ, ಈಗ ಇದು ಪ ಅಂತ ಹೇಳೋದಲ್ಲ, ವಿಜಾತಿ ಸಕ್ಕೆ ನಾವು ವ ಹೊತ್ತು ಕೊಟ್ಟರೆ ಸ್ವ, ಅಥವಾ ಕಕ್ಕೆ ನಾವು ರ ಒತ್ತು ಕೊಟ್ಟರೆ ಕ್ರ, ವಿಜಾತಿ. ಸೊ ಸಜಾತಿ ವಿಜಾತಿ ಇದಕ್ಕೂ ಇಂಗ್ಲೀಷ್ಗೆ ಏನು ಸಂಬಂಧ ಅಂತ ಹೇಳಿದ್ರೆ, ಇಂಗ್ಲೀಷಲ್ಲಿ ಸಜಾತಿ ಒತ್ತಕ್ಷರ ಇಲ್ಲ. ಇಂಗ್ಲೀಷಲ್ಲಿ ಸಜಾತಿ ಒತ್ತಕ್ಷರ ಇಲ್ಲ. ಅರ್ಥ ಆಗ್ತಿದೆಯಾ? ಸಜಾತಿ ಅಂತ ಹೇಳಿದ್ರೆ ಇಲ್ಲಿ ನಾವು ಹೇಳಿದ್ವಲ್ಲ, ಡಬಲ್ ಜಿ ಇದು ಒತ್ತಕ್ಷರ ಅಂತ ಅನಿಸಿದ್ರು ಅಲ್ಲಿ ಒತ್ತೋದಿಲ್ಲ. ಅದನ್ನು ನೀವು ಕೇಳಿದ ಪ್ರಶ್ನೆ ಸರಿಯಾಗೇ ಇದೆ. ಈಗ ಇದನ್ನು ಹೆಂಗೆ ಬರಿತೀವಿ ಅಂದರೆ, ಬಿಗರ್, ಇದು ಥಿನರ್, ಇದು ವಿನರ್. ಅರ್ಥ ಆಯ್ತಾ? ಎಲ್ಲೂ ನಾವು ಒತ್ತಕ್ಷರ ಕೊಡೋದಿಲ್ಲ. ಇದಕ್ಕೆ ಗೆ ಗ ಒತ್ತು, ನಗೆ ನಾ ಒತ್ತು, ಅದು ಆ ಥರ ನಾವೇ ಅಭ್ಯಾಸ ಆಗಿದೆ ನಮಗೆ. ಓಕೆ, ಸೊ ಆ ಥರ ಒತ್ತು ಕೊಟ್ಟು ಅಭ್ಯಾಸ. ವಿನ್ನರ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ವಿನರ್, ಥಿನರ್, ಬಿಗರ್, ಫ್ಯಾಟರ್, ರನ್ನರ್ ಅಲ್ಲ, ರನ್ನರ್. ಸೊ ಇಲ್ಲಿ ಬರಿಬೇಕಾದ್ರೆ ಅಕ್ಷರ ಬರಿಬೇಕು, ಹೇಳಬೇಕಾದ್ರೆ ಅದನ್ನು ನಾವು ಒತ್ತಬಾರ್ದು. ರನ್ನರ್ ಅಲ್ಲ. ನಿಮ್ಮಲ್ಲಿ ಬಹಳ ಜನರಿಗೆ ಇದೊಂದು ಕನ್ಫ್ಯೂಷನ್ ಇದೆ. ನೀವೆಲ್ಲ ಕೇಳಿರೋದು ಏನು ಅಂತ ಹೇಳಿದ್ರೆ, ರನ್ನರ್ ಅಂತಲೇ ನಾವು ಕೇಳಿದ್ದೀವಿ. ವಿನ್ನರ್, ಥಿನ್ನರ್, ಬಿಗ್ಗರ್, ಫ್ಯಾಟರ್ ಎಲ್ಲ ಕೇಳಿದ್ದೀರಾ. ಬಟ್ ಅದು ಕೇಳಿರೋದೆಲ್ಲ ನಾವು ಉಚ್ಚಾರಣೆ ಸರಿಯಾಗಿ ತಪ್ಪಾಗಿ ಕೇಳಿರ್ತೀರ. ಈಗ ಇದು ಅಷ್ಟೇ ನೋಡಿ, ರನ್ನಿಂಗ್ ಅಲ್ಲ, ರನ್ನಿಂಗ್. ಹಗ್ಗಿಂಗ್ ಅಲ್ಲ, ಸಿಟ್ಟಿಂಗ್ ಅಲ್ಲ, ಹಿಟ್ಟಿಂಗ್. ಸೊ ಇಲ್ಲೆಲ್ಲೂ ನೀವು ಕನ್ನಡದಲ್ಲಿ ಬರಿಬೇಕಾದ್ರೆ ಇದನ್ನು ಒತ್ತಕ್ಷರ ಕೊಡೋ, ಸಜಾತಿ ಒತ್ತಕ್ಷರ ಕೊಡೋ ಅವಶ್ಯಕತೆ ಇಲ್ಲ.
ಇನ್ಫ್ಯಾಕ್ಟ್ ಇಂಗ್ಲೀಷಲ್ಲಿರೋದನ್ನು ನಾವು ಕನ್ನಡದಲ್ಲಿ ಬರೀಬೇಕಾದ್ರೆ ಸಜಾತಿಯ ಒತ್ತಕ್ಷರನ ಬಳಸಬಾರ್ದು. ಅರ್ಥ ಆಗ್ತಿದೆಯಾ? ಯಾರಿಗೆ ಅರ್ಥ ಆಗಿಲ್ಲ ಇದು? ಸಜಾತಿಯ ಒತ್ತಕ್ಷರನ ನಾವು ಬಳಸೋ ಅವಶ್ಯಕತೆ ಇಲ್ಲ ಕನ್ನಡದಲ್ಲಿ. ಇಂಗ್ಲೀಷಲ್ಲಿರೋ ಪದನ ಒಂದು ಕನ್ನಡದಲ್ಲಿ ಬರಿಬೇಕಾದ್ರೆ. ಇನ್ನೊಂದು ನಾನು ತೋರಿಸ್ತೀನಿ ನಿಮಗೆ. ಈಗ ಇಲ್ಲಿದೆ ನೋಡಿ, ಡಬಲ್ ಇದೆ. ಇಲ್ಲಿ ಡಬಲ್ ಅಕ್ಷರಗಳಿದೆ. ಸ್ಮೆಲ್, ಗಿಲ್, ವಿಲ್, ಕಾಲ್, ಸ್ಟಾಲ್, ಮಾಲ್, ಬಾಲ್, ಇದೆಲ್ಲ ಡಬಲ್ ಇದೆ. ಸೊ ಇಲ್ಲಿ ನಾವು ಡಬಲ್ ಎಲ್ ಬರಿಬೇಕಾ? ಇಲ್ಲಿ ನೋಡಿ, ಚೆಸ್ ಅಂತಿದೆ. ಚೆಸ್ ಅಂತಿದೆಯಲ್ವಾ? ಚೆಸ್ಸನ್ನು ಕನ್ನಡದಲ್ಲಿ ನೀವು ಬರಿಬೇಕಾದ್ರೆ ಹೆಂಗೆ ಬರಿತೀರಾ? ಚೆಸ್ ಹೀಗೆ ತಾನೇ ಬರಿತೀವಿ. ಇಲ್ಲಿ ಒಂದು ಈ ಥರ ಕೊಡ್ತೀವಾ? ಇಲ್ಲಿ ಡಬಲ್ ಎಸ್ ಇಲ್ವಾ? ಕೊಡೋದಿಲ್ಲ. ಚೆಸ್. ಸೊ ಇಂಗ್ಲೀಷಲ್ಲಿರೋ ಪದನ ಕನ್ನಡದಲ್ಲಿ ಬರಿಬೇಕಾದ್ರೆ ನಾವು ಅಲ್ಲಿ ಡಬಲ್ ಒಂದೇ ಥರದ ಸಜಾತಿಯ ಒತ್ತಕ್ಷರ ಇದ್ದರೂ ಸಹ ನಾವಲ್ಲಿ ಅದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆ ಥರ ಪ್ರೊನೌನ್ಸ್ ಮಾಡೋದಿಲ್ಲ ಇಂಗ್ಲೀಷಲ್ಲಿ. ವಿಜಾತಿಯ ಒತ್ತಕ್ಷರ ಇದೆ, ವಿಜಾತಿಯ ಒತ್ತಕ್ಷರ ಇದೆ, ಸಜಾತಿಯ ಒತ್ತಕ್ಷರ ಇಂಗ್ಲೀಷಲ್ಲಿ ಇಲ್ಲ. ಆದರೆ ಸಜಾತಿಯ ವ್ಯಂಜನಗಳು ಒಂದ್ರ ಥರನೇ ಇನ್ನೊಂದು ಪಕ್ಕದಲ್ಲಿ ಬರುತ್ತೆ. ನಾನು ಹೇಳ್ದಲ್ಲಿದ್ದೇನೆ, ಅದನ್ನೇ ಹೇಳ್ತಾ ಇದ್ದೀನಿ. ಈಗ ನಿಮಗೆ ಸಿಂಪಲ್ ಪದ ಇದು. ವಿನ್ನರ್ ಅಂದರೆ ಏನು? ವಿಜೇತ. ಅಂದರೆ ಯಾರು ಗೆದ್ದಿರ್ತಾರೆ ಅವರಿಗೆ ನಾವು ವಿನ್ನರ್ ಅಂತ ಹೇಳ್ತೀವಿ ಅಲ್ವಾ? ಆ್ಯಕ್ಚುಲಿ ಅದು ವಿನ್ನರ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಒತ್ತು ಬರೆಯೋ ಅವಶ್ಯಕತೆ ಇಲ್ಲ. ವಿನ್ನರ್. ಹಿ ಈಸ್ ದ ವಿನ್ನರ್. ಐ ಆಮ್ ದ ವಿನ್ನರ್. ಐ ಆಮ್ ದ ರನ್ನರ್. ಐ ಆಮ್ ದ ರನ್ನರ್ ಅಪ್. ಐ ಆಮ್ ದ ವಿನ್ನರ್. ಹಿ ಈಸ್ ದ ವಿನ್ನರ್. ಐ ಆಮ್ ದ ರನ್ನರ್ ಅಪ್. ಅಂದರೆ ಅವನು ವಿನ್ನರು, ನಾನು ರನ್ನರ್ ಅಪ್ ಅಂತ. ನಾವು ಕನ್ನಡದಲ್ಲಿ ಅದನ್ನು ವಿನ್ನರ್ ರನ್ನರ್ ಅಂತ ಹೇಳ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಹೇಳಬೇಕಾದ್ರೆ ಅದು ಹಾಗೆ ಬಂದಿರೋದು, ವಿನ್ನರ್ ರನ್ನರ್. ಬಟ್ ಇಂಗ್ಲೀಷ್ ಅಂತ ಬಂದಾಗ ವಿನ್ನರ್, ರನ್ನರ್, ಬಿಗರ್, ಫ್ಯಾಟರ್ ಈ ಥರ ಹೇಳಿದೆ. ಬಿಗ್ಗರ್, ಫ್ಯಾಟರ್, ವಿನ್ನರ್ ಅಂತ ಹೇಳೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ಏನು, ಇಂಗ್ಲೀಷಲ್ಲಿ ಸಜಾತಿಯ ವ್ಯಂಜನಗಳು ಬಂದಾಗ ಅಲ್ಲಿ ಸಜಾತಿಯ ಒತ್ತಕ್ಷರವನ್ನು ನಾವು ಕನ್ನಡದಲ್ಲಿ ಹೇಗೆ ಬಳಸ್ತೀವಿ? ಬಳಸೋದಿಲ್ಲ. ಇನ್ನೊಂದು ಸಿಂಪಲ್ ಪದ ಅಂತ ಹೇಳಿದ್ರೆ SUMMER. ಇದನ್ನು ಉಚ್ಚಾರಿಸೋದು ಹೇಗೆ? ಸಮರ್. ಹಾಂ, ನಾವು ಅದನ್ನು ಸಮ್ಮರ್ ಅಂತ ಎಲ್ಲರೂ ಉಚ್ಚಾರಣೆ ಮಾಡೋದು ಏನಂದರೆ ಸಮ್ಮರ್. ಸಮ್ಮರ್. ಆ್ಯಕ್ಚುಲಿ ಇವತ್ತು ಇಲ್ಲಿ ಇದರ ಅವಶ್ಯಕತೆನೇ ಇಲ್ಲ. ಸಮ, ವಿಂಟರ್. ಇನ್ನೊಂದು ಒತ್ತಿ ಸ್ಟ್ರೆಸ್ ಅಂತ ಹೇಳ್ತೀವಿ. ಸ್ಟ್ರೆಸ್, ಸಿಲಬಲ್ ಸ್ಟ್ರೆಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಉದಾಹರಣೆಗೆ ನಾವು ಒತ್ತಿ ಹೇಳಬೇಕಾಗಿರೋ ಅಕ್ಷರಗಳು 2 ಇರಲೇಬೇಕಂತಿಲ್ಲ. ಕನ್ನಡದಲ್ಲಿ ನಿಮಗೆ ಈ ಥರ ಒತ್ತಕ್ಷರ ಇದ್ದರೆ ಮಾತ್ರ ನಾವು ಒತ್ತುತ್ತೀವಿ ಅಲ್ವಾ? ಒತ್ತಿ ಹೇಳ್ತೀವಿ. ಸಮ್ಮರ್, ಅಮ್ಮ, ಅಕ್ಕ, ಅಣ್ಣ, ಅಪ್ಪ. ಅದ್ರ ಕೆಳಗಡೆ ಏನಿರುತ್ತೆ? ಒತ್ತಕ್ಷರ ಇರುತ್ತೆ. ಇಂಗ್ಲೀಷಲ್ಲಿ ಒಂದೇ ಥರದ 2 ಅಕ್ಷರಗಳು ಇಲ್ಲದೇ ಇದ್ದರೂ ಅಲ್ಲಿ ಅದನ್ನು ಒತ್ತಿ ಹೇಳಬೇಕಾಗುತ್ತೆ. ಓಕೆ, ಒತ್ತಿ ಹೇಳಬೇಕಾಗುತ್ತೆ. ಅದು ನಿಮಗೆ ಪ್ರೊನೌನ್ಸಿಯೇಷನ್ ಇದರಲ್ಲಿ ಬರುತ್ತೆ. ಪ್ರೊನೌನ್ಸಿಯೇಷನ್ ಅಂದರೆ ತುಂಬ ಹೈ ಲೆವೆಲ್, ಸ್ಟ್ಯಾಂಡರ್ಡ್, ಅಡ್ವಾನ್ಸ್ ಲೆವೆಲ್ ಪ್ರೊನೌನ್ಸಿಯೇಷನಲ್ಲಿ ಬರುತ್ತೆ. ಅದು ಸ್ಟ್ರೆಸ್, ಸಿಲಬಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಸಿಲಬಲ್ ಸ್ಟ್ರೆಸ್. ಓಕೆ, ಸೊ ಅಲ್ಲಿ 2 ಅಕ್ಷರ ಇರಲ್ಲ ನಿಮಗೆ, ಆದರೂ ಒತ್ತಿ ಹೇಳ್ತಾರೆ ಅದನ್ನು. ಅರ್ಥ ಆಯ್ತಾ? ಸೊ ಅದು ಸದ್ಯಕ್ಕೆ ಬೇಡ ನಮಗೆ, ಸಿಲಬಲ್ ಸ್ಟ್ರೆಸ್. ಅದಾದಮೇಲೆ ನೋಡೋಣ. ಈಗ ಹಾಂ, ಸೊ ನಿಮಗೆ ಅರ್ಥ ಆಯ್ತಲ್ಲ? ಈ ಪ್ರಶ್ನೆ ಏನು ಕೇಳಿದ್ರಿ? 2 ಅಕ್ಷರ ಇದ್ದರೆ, ಒಂದು ಪದದಲ್ಲಿ 2 ಅಕ್ಷರ ಇದ್ದರೆ ಅದನ್ನು ಒತ್ತಿ ಹೇಳಬೇಕಾ? ಒಂದು ಪದದಲ್ಲಿ 2 ಅಕ್ಷರ ಇದ್ದರೆ ಅದನ್ನು ಒತ್ತಿ ಹೇಳಬೇಕಾ? ಖಂಡಿತ ಇಲ್ಲ. ಇಲ್ಲಿ 2 ಎನ್ ಇದೆ, ರನ್ನಿಂಗ್ ಅಲ್ಲ ರನ್ನಿಂಗ್. 2 ಜಿ ಇದೆ, ಹಗ್ಗಿಂಗ್ ಅಲ್ಲ ಹಗಿಂಗ್. ಸೊ ಒತ್ತಿ ಹೇಳೋ ಅವಶ್ಯಕತೆ ಇಲ್ಲ. ಇದನ್ನು ಬರಿಬೇಕಾದ್ರೆ ಬರಿಬೇಕು, ಆದರೆ ಹೇಳಬೇಕಾದ್ರೆ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಸೊ ನಾನು ಫಸ್ಟ್ ನಿಮಗೆ ಸೈಲೆಂಟ್ ಲೆಟರ್ಸಲ್ಲೇ ಹೇಳಿದ್ದೀನಿ. ಡಬಲ್ ಕಾನ್ಸನೆಂಟ್ ಎಕ್ಸ್ಕ್ಯೂಸ್ ಮೀ, ಡಬಲ್ ಕಾನ್ಸನೆಂಟ್, ಸೇಮ್ ಡಬಲ್ ಕಾನ್ಸನೆಂಟ್, ಒಂದೇ ಥರ ಇರುವ ಕಾನ್ಸನೆಂಟು 2 ಬಂದರೆ ಅದರಲ್ಲಿ ಒಂದು ಮಾತ್ರ ಉಚ್ಚಾರಣೆ ಮಾಡಿದ್ರೆ ಸಾಕು. ಅದರ ಅರ್ಥ ಏನು?
ನೀವು ಎರಡನ್ನೂ ಉಚ್ಚಾರಣೆ ಮಾಡಿದ್ರೆ ಅದು ಒತ್ತಕ್ಷರ. ಇಂಗ್ಲೀಷಲ್ಲಿ ಹಾಗೆ ಇಲ್ಲ. ಇಂಗ್ಲೀಷಲ್ಲಿ ಸಜಾತಿಯ ಒತ್ತಕ್ಷರ ಇಲ್ಲ, ವಿಜಾತಿಯ ಒತ್ತಕ್ಷರ ಮಾತ್ರ ಇರೋದು. ಅರ್ಥ ಆಯ್ತಲ್ವಾ? ಓಕೆ, ಸೊ ನೆಕ್ಸ್ಟ್ ಯಾವುದು? ಓಕೆ, ಸೊ ನಾವೇನು ನೋಡ್ತಾ ಇದ್ದೀವಿ? ಸ್ಪೆಲ್ಲಿಂಗ್ ರೂಲ್ಸ್. ಸ್ಪೆಲ್ಲಿಂಗ್ ರೂಲ್ಸಲ್ಲಿ ರೂಲ್ ನಂಬರ್ 6 ನೋಡಿದ್ವಿ. ರೂಲ್ ನಂಬರ್ 6.1. ರೂಲ್ ನಂಬರ್ 6.1. ಸೊ ಸ್ಪೆಲ್ಲಿಂಗ್ ರೂಲ್ಸು ಯಾಕೆ ನಮಗೆ ಬೇಕು? ಸ್ಪೆಲ್ಲಿಂಗ್ ರೂಲ್ಸು ಇಂಗ್ಲೀಷನ್ನು ನಾವು 100% ಓದೋದು ಮತ್ತು ಬರೆಯೋದು ನಾವು ಸ್ಪಷ್ಟವಾಗಿ 100% ಕಲಿಬೇಕಾದ್ರೆ ನಮಗೆ ಸ್ಪೆಲ್ಲಿಂಗ್ ರೂಲ್ಸು ಅತ್ಯಗತ್ಯ, ಬಹಳ ಅಗತ್ಯ ಇದೆ. ಓಕೆ, ಸೊ ಇದು ಗೊತ್ತಿದ್ದರೆ ನಿಮಗೆ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ಬಟ್ ಓದಬೇಕಾದ್ರೆ ಬರಿಬೇಕಾದ್ರೆ ಅದು ತಲೆಯಲ್ಲಿರಲ್ಲ. ಬಟ್ ಓದಿದ ನಂತರ ಯಾಕೆ ಹೀಗೆ ಬಂತು, ಈ ಪದನ ಹೇಗೆ ಓದಬೇಕು ಅದು ಕರೆಕ್ಟಾಗಿ ನಮಗೆ ಗೊತ್ತಿದ್ದರೆ, ಸ್ಪೆಲ್ಲಿಂಗ್ ರೂಲ್ಸ್ ಗೊತ್ತಿದ್ರೆ ನಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇಲ್ಲಾಂದರೆ ಗೊಂದಲ ಕ್ರಿಯೇಟ್ ಆಗುತ್ತೆ. ಓಕೆ, ನಾವು ನೆಕ್ಸ್ಟ್ ಸ್ಪೆಲ್ಲಿಂಗ್ ರೂಲ್ ಯಾವುದು? 6.1ನಲ್ಲಿ ಫ್ಲಾಸ್ ರೂಲ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಫ್ಲಾಸ್ ರೂಲ್. ಫ್ಲಾಸ್ ರೂಲ್ ಅಂದರೆ ಏನಂದರೆ ಸಿಂಪಲ್, ಇದು ಅಷ್ಟು ಕಾಂಪ್ಲಿಕೇಟೆಡ್ ಇಲ್ಲ. ಯಾವುದೇ ಸಿಂಗಲ್ ಸಿಲೆಬಲ್ ಪದದ ಕೊನೆಯಲ್ಲಿ ಎಫ್, ಎಲ್, ಎಸ್ ಮತ್ತು ಝೆಡ್ ಬಂದರೆ, ಯಾವುದ್ಯಾವುದು? ಎಫ್, ಎಲ್, ಎಸ್ ಮತ್ತು ಝೆಡ್, ಈ 4 ಅಕ್ಷರಗಳು ಕೊನೆಯಲ್ಲಿ ಬಂದರೆ ಅದು ಸಿಂಗಲ್ ಸಿಲೆಬಲ್ ವರ್ಡ್ ಆಗಿರಬೇಕು. ಈಗ ಈ ಲೆವೆಲಲ್ಲಿ ನಿಮಗೆ ಸಿಂಗಲ್ ಸಿಲೆಬಲ್ ವರ್ಡ್ ಅಂದರೆ ಏನು ಅಂತ ಗೊತ್ತಿರಬೇಕು ಅಲ್ವಾ? ಸಿಂಗಲ್ ಸಿಲೆಬಲ್ ವರ್ಡ್ ಅಂದರೆ ಏನು? ಒಂದು ಚಪ್ಪಾಳೆಯಲ್ಲಿ ಹೇಳಿ ಒಂದು ಚಪ್ಪಾಳೆ ತಟ್ಟಿದಾಗ ಆ ಪದ ಮುಗ್ದಿರಬೇಕು. ಇಲ್ಲಿ ನೋಡಿ, ಸ್ಟಾಫ್, ಸ್ಟಿಫ್, ವಿಫ್, ಆಫ್, ಟಫ್ ಇವೆಲ್ಲ ಒಂದು ಚಪ್ಪಾಳೆಗೆ ಮುಗಿಯುತ್ತೆ. ಇದಕ್ಕೆ ನಾವು ಸಿಂಗಲ್ ಸಿಲೆಬಲ್ ವರ್ಡ್ ಅಂತ ಹೇಳ್ತೀವಿ. ಓಕೆ, ಅದು ಸಿಂಗಲ್ ಸಿಲೆಬಲ್ ವರ್ಡ್. ಯಾವುದೇ ಸಿಂಗಲ್ ಸಿಲೆಬಲ್ ವರ್ಡ್ ಈ 4 ಅಕ್ಷರಗಳು ಎಫ್, ಎಲ್, ಎಸ್, ಝೆಡ್ 4 ಅಕ್ಷರಗಳಲ್ಲಿ ಎಂಡ್ ಆದರೆ ಅಲ್ಲಿ ನಾವು ಆ ಅಕ್ಷರಗಳನ್ನು ಡಬಲ್ ಮಾಡ್ತೀವಿ. ಹಾಗೆ ಇಲ್ಲಿ ನೋಡಿ, ಉದಾಹರಣೆಗೆ ಬೆಲ್ ಅಂತಿದೆ ಇಲ್ಲಿ. ಬೆಲ್, ಬೆಲ್ ಕಾಮನ್ ಆಗಿ ಎಲ್ಲರಿಗೂ ಗೊತ್ತು. ಬೆಲ್, ಸ್ಮೆಲ್, ಕಾಲ್, ಸ್ಟಾಲ್, ಟಾಲ್, ವಾಲ್. ಸೊ ಎಲ್ರಿಗೂ ಕಾಮನ್ ಆಗಿ ಗೊತ್ತಿರೋ ಪದ ಬಂದು ಕಾಲ್. ಕಾಲ್ ಎಲ್ರಿಗೂ ಗೊತ್ತು ಅಲ್ವಾ? CALL, ಕಾಲ್, ಕಾಲ್, ರೈಟ್? ಅದನ್ನೇ ನೀವು CAL ಅಂತ ಬರೆದ್ರೆ, CAL ಅಂತ ಬರೆದ್ರೆ ಇದು ಕಾಲ್ ಆಗುತ್ತಾ ಅಂತ ಕೇಳಿದ್ರೆ ಆಗಲ್ಲ. ಇದು ಕ್ಯಾಲ್, CAL, ಕ್ಯಾಲ್. ಆಲ್ ಯಾವಾಗ ಆಗೋದು? ಡಬಲ್ ಎಲ್ ಹಾಕಿದಾಗ, CALL, ಕಾಲ್. ಓಕೆ, SMELL, ಸ್ಮೆಲ್. ಸೊ ಫಸ್ಟು ಓಕೆ, ಎಫ್ ನೋಡೋಣ. ಎಫ್ ಅಲ್ಲಿ ಎಂಡ್ ಆದಾಗ ಈಗ STAF ಅಂತ ಬರಿಬೋದು. ಸ್ಟಾಫ್ ಆಗುತ್ತಾ ಅಂತ ಹೇಳಿದ್ರೆ ಆಗಬಹುದು. ಬಟ್ ರೂಲ್ ಏನು ಹೇಳುತ್ತೆ? ಈ ಥರ ನಾವು ಬಿಡಬಾರ್ದು, ಪಕ್ಕದಲ್ಲಿ ಒಂದು ಎಫ್ ಹಾಕಬೇಕು. ಸ್ಟಾಫ್ ಆರ್ ಸ್ಟಾಫ್. ಸ್ಟಿಫ್, ವಿಫ್, ಆಫ್, ಕಫ್, ಪಫ್, ಸ್ಟಫ್. ಬಟ್ ಇದರಲ್ಲಿ ಎಕ್ಸೆಪ್ಷನ್ಸ್ ಇದೆ, ಇಲ್ಲ ಅಂತಿಲ್ಲ. ಈಗ OFF ಆಫ್ ಅಂದರೆ ಒಂದು ಮೀನಿಂಗು, ಬರೀ OF ಆಫ್ ಅಂದರೆ ಈ ಮೀನಿಂಗ್ ಬೇರೆ. ಕೆಲವು ಒಂದೆರಡು ಎಕ್ಸೆಪ್ಷನ್ಸ್ ಇರುತ್ತೆ. ಓಕೆ, ಹಾಗೆ ಇದರಲ್ಲಿ ನೋಡಿ, ಎಸ್ ಅಲ್ಲಿ ಎಂಡ್ ಆಗುವಂಥದ್ದು ಬೇಸ್, ಮ್ಯಾಸ್, ಪಾಸ್, ಚೆಸ್, ಡ್ರೆಸ್, ಪ್ರೆಸ್, ಕಿಸ್, ಫ್ಲಾಸ್, ಮಿಸ್, ಫಸ್, ಮಸ್. ಇವೆಲ್ಲ ಏನು? ಎಸ್ ಅಲ್ಲಿ ಎಂಡ್ ಆಗ್ತಾ ಇದೆ, ಸಿಂಗಲ್ ಸಿಲೆಬಲ್ ವರ್ಡ್, ಬಟ್ ಅದನ್ನು ಡಬಲ್ ಮಾಡಿದ್ದೀವಿ. ಹಾಗೆ ಝೆಡ್, ಜಾಝ್, ವಿಜ್, ಬಜ್, ಫಜ್. ಝೆಡ್ಡಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ. ಓಕೆ, ಆಲ್ಮೋಸ್ಟ್ ಯಾವ್ಯಾವ ವರ್ಡ್ಸ್ ಇದ್ದಾವೆ ಅದೆಲ್ಲ ನಾನು ನಿಮಗೆ ಕೊಟ್ಟಿರ್ತೀನಿ ಇದರಲ್ಲಿ. ಅರ್ಥ ಆಯ್ತಾ? ಓಕೆ, ಸೊ ಈ ರೂಲಿಗೆ ಬಂದಿರುವಂತಹ ಎಲ್ಲ ವರ್ಡ್ಸು ಇದೆ ಇದರಲ್ಲಿ. ಮತ್ತು ನೀವು ಬೇರೆ ವರ್ಡ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಓಕೆ.